ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ ಸರ್. ಇಲ್ಲಿವರೆಗೆ ತನಕ ನೀವು ಬರಲಿಕ್ಕೆ ಎಷ್ಟು ಸಂಘರ್ಷ ಮಾಡಿರಿ? ನಿಮ್ಮ ಜೀವನ ಕತೆ, ನಿಮ್ಮ ಕತೆ ನಮ್ಮ ಜೊತೆ. ಸಂಘರ್ಷ ಅಂತಂದ್ರೆ ಈ ರೀತಿ ಇದೆ. ನಂದು ಜನ್ಮ ದಿವಸ 1962. ಓಕೆ. ನಂದು ಎಜುಕೇಷನ್ ಆಗಿನ ಬಾಲ್ಕಿ ಪ್ರೈಮ್ರಿ ಅಪ್ ಟು ಹೈಸ್ಕೂಲ್ವರೆಗೆ. ಅಲ್ಲಿಂದ 10th ಪಾಸ್ ಆದ ತಕ್ಷಣ ಬೀದರ್ ಫಸ್ಟ್ ಇಯರ್ ಕಾಲೇಜ್ ಅಡ್ಮಿಷನ್ ಆಯಿತು. ಅಲ್ಲಿಂದ ಫಿಸಿಕಲ್ ಟೀಚರ್ ಟ್ರೈನಿಂಗ್ ಮಾಡ್ತಾ ಇದ್ದ. CRPF ರಿಕ್ರೂಟ್ಮೆಂಟ್ದು ನಡೀತಾ ಇತ್ತು ಮಂಗಲ್ಪೇಟ್ ಪೊಲೀಸ್ ಗ್ರೌಂಡಿಗೆ. ಅಲ್ಲಿಂದ ಅವತ್ತು ನಾವು ಕ್ಲಾಸ್ ಮಿಸ್ ಮಾಡಿ ನಾವು ಈ ಒಂದು ಯೂನಿಫಾರ್ಮ್ ಡ್ಯೂಟಿ ಮಾಡ್ಬೇಕು, ಫೋರ್ಸಲ್ಲಿ ಡ್ಯೂಟಿ ಮಾಡ್ಬೇಕಂತ ತಿಳ್ಕೊಂಡು ಕ್ಲಾಸ್ ಮಿಸ್ ಮಾಡಿ ಮಂಗಲ್ಪೇಟ್ ಪೊಲೀಸ್ ಗ್ರೌಂಡಿಗೆ ಹೋಗಿ ಭರ್ತಿಗೆ ನಿಂತ್ಕೊಂಡೆವು. ಅಲ್ಲಿಂದ ವಿತೌಟ್ ಸರ್ಟಿಫಿಕೇಟ್ ಇಲ್ದೇ ಕಮಾಂಡೆಂಟ್ಸ್ ಒಬ್ಬರೊಬ್ರು ಗುಲ್ಬರ್ಗದವ್ರು ದಯಾನಂದ್ ಅಂತ ಹೇಳಿದ್ದರು. ಇವತ್ತು ನಾವು ನಿಮಗೆ ಸೆಲೆಕ್ಟ್ ಮಾಡಿದೆವು, ನಾಳೆ ನಮಗೆ ಬಂದು ಸರ್ಟಿಫಿಕೇಟ್ ಕೊಡ್ರಿ. ಮಾರನೇ ದಿವಸ ಹೋಗಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಅಲ್ಲಿಂದ ನಾವು ಭರ್ತಿಯಾಗಿ ಹೈದ್ರಾಬಾದ್ ತೊಗೊಂಡೋದ್ರು. ಅಲ್ಲಿ ಒಂದು 4 ತಿಂಗಳು ಉಟ್ಕೊಂಡೆವು. ಅಲ್ಲಿಂದ ಮತ್ತು ನಾಗಾಲ್ಯಾಂಡ್. ಅವಾಗ ಎಷ್ಟಿತ್ತು ಸರ್ ನಿಮ್ಮ ಏಜ್? ಎಷ್ಟಿತ್ತು ಏಜು? ನಮ್ಮದು 20. ಯಾವ ಕ್ಲಾಸ್ ಓದ್ತಿದ್ದೀರಿ ಅವಾಗ? ಫಸ್ಟ್ ಇಯರ್ ಅಡ್ಮಿಷನ್ ಆಗಿ ನಾ ಕಾಲೇಜ್ ಹೋಗಿಲ್ಲ ಆಗಿತ್ತು ಅವಾಗ ಅಷ್ಟೇ. ಸೊ ರಿಕ್ರೂಟ್ಮೆಂಟ್ ಆಯಿತು. ಅಲ್ಲಿಂದ ಭರ್ತಿಯಾಗಿ ಹೈದ್ರಾಬಾದ್ 1 ತಿಂಗಳು ಉಟ್ಕೊಂಡು ಅಲ್ಲಿಂದ ನಾಗಾಲ್ಯಾಂಡ್. ಅಲ್ಲಿ ಒಂದು ಬೇಸಿಕ್ ಟ್ರೈನಿಂಗ್ ಆ್ಯಡ್ ಆಗಿಲ್ಲ. ಅಲ್ಲಿಂದ ಮತ್ತು ಮಧ್ಯಪ್ರದೇಶ ನಾವು ಟ್ರೈನಿಂಗ್ ಮಾಡಿದೆವು 9 ತಿಂಗಳು. ಟ್ರೈನಿಂಗ್ ಮುಗಿಸಾದ ನಂತರ ಆಸಾಮ್ ಪೋಸ್ಟಿಂಗ್ ಆಯಿತು 1983ದಾಗ. ಅಲ್ಲಿಂದ ಆಸಾಮ್ಲಿಂದ ನಾವು ಬೈ ಏರ್ ಎಲೆಕ್ಷನ್ ಡ್ಯೂಟಿ ಶ್ರೀನಗರ್ ಹೋದೆವು. ಅಲ್ಲಿಂದ ಎಲೆಕ್ಷನ್ ಮುಗಿಸಿ 1 ತಿಂಗಳ ನಂತರ ಪಂಜಾಬ್ದಾಗ ಡ್ಯೂಟಿ ಮಾಡಿದೆವು 3 ವರ್ಷ. ಪಟಿಯಾಲ ಡಿಸ್ಟಿಕ್, ಪಟಿಯಾಲ ಪಂಜಾಬ್. ಅಲ್ಲಿ 3 ವರ್ಷ ಉಳಿದ ನಂತರ ಮತ್ತು ಅಲ್ಲಿಂದ ಮೇಘಾಲಯ ಶಿಲಾಂಗ್, ಮೇಘಾಲಯ ಕ್ಯಾಪಿಟಲ್ ಶಿಲಾಂಗ್ 4 ವರ್ಷ ಉಳಿದೆವು. ಅಲ್ಲಿಂದ ಅಗೇನ್ ಮತ್ತು ಶ್ರೀನಗರ್ 91ದಾಗ ಶ್ರೀನಗರ್, ಅಲ್ಲಿಂದ ಮೂವ್ ಆಯ್ತು ನಮ್ಮ ಯೂನಿಟು. ಅಲ್ಲಿ 1 ವರ್ಷ ಮಾಡಿದೆವು. ಅಲ್ಲಿಂದ ಮಾಡಿ ಮತ್ತು ನಾನು DIGP ಚೆನ್ನೈಗೆ ಬಂದ. ಅಲ್ಲಿ 3 ವರ್ಷ ಡ್ಯೂಟಿ ಮಾಡಿ ಅಲ್ಲಿಂದ ಮತ್ತೆ GC ರಂಗಾರೆಡ್ಡಿ ಹೈದ್ರಾಬಾದ್ದಾಗ ಅಲ್ಲಿ ಮಾಡ್ದ. ಅಲ್ಲಿ ಒಂದು 4 ವರ್ಷ ಮಾಡಿ ಅಲ್ಲಿಂದ ಅಗೇನ್ ಮತ್ತು ಬೆಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲಿಂದ 3 ವರ್ಷ. ಅಲ್ಲಿಂದ ಮತ್ತೆ ಅಗೇನ್ ಆಸಾಮ್, ಅಲ್ಲಿ 3 ವರ್ಷ. ಮಣಿಪುರಲ್ಲಿ 1 ವರ್ಷ. ಅಲ್ಲಿಂದ ಲಾಸ್ಟ್ ಇಲಾಹಾಬಾದ್ 6 ವರ್ಷ ಉಳ್ದ. 19 ಸರ್ ನಿಮ್ಮ ಪರಿಚಯ ಹೇಳಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಬಾಬು ಕಾಂಬ್ಳೆ. ನಂದು ಊರು ಒಳಸಂಗ್. ಓಕೆ. ಈಗ ಪ್ರೆಸೆಂಟ್ಲಿ ನಾನು ಬಾಲ್ಕಿಯಲ್ಲಿ ಮನೆ ಕಟ್ಟಿನಿ, ಅಲ್ಲೇ ಇರ್ತಾ ಇದ್ದೀನಿ ಬಾಲ್ಕಿಗೆ. ನನ್ನ ಬರ್ತ್ 1963 ಆಗಸ್ಟ್. ನಾನು ಎಜುಕೇಷನ್ ಮಾಡಿದ್ದು ಅಲ್ಲಿ ಪ್ರೈಮರಿ ಒಳಸಂಗದಾಗ ಮಾಡಿದ್ದೀನಿ. ಹೈಸ್ಕೂಲ್ ನೆಟ್ವರ್ಕ್ ಮಾಡೀನಿ. ಕಾಲೇಜ್ ಬಾಲ್ಕಿಗೆ ಮಾಡೀನಿ, CB ಕಾಲೇಜು, ಶಿವಾಜಿ ಕಾಲೇಜ್. ನಂದು ಮರಾಠಿ ಮೀಡಿಯಮು. ಓಕೆ. ಅಲ್ಲಿ CB ಕಾಲೇಜ್ಗೆ ಸೆಕೆಂಡ್ ಇಯರ್ ಓದ್ತಾ ಇದ್ದ. ಏಪ್ರಿಲ್ ತಿಂಗಳು 14 ಏಪ್ರಿಲ್ ದಿನ ಅಂಬೇಡ್ಕರ್ ಜಯಂತಿ ಇತ್ತು. ಆ ದಿವಸ ಸಂಡೇ ದಿವಸ ಇತ್ತು. ಸ್ಯಾಟರ್ಡೇ ನನಗೆ ಮೆಸೇಜ್ ಸಿಕ್ತು, ನಮ್ಮ ಫ್ರೆಂಡ್ಸ್ ಹೇಳಿದ್ರು ಬೀದರ್ದಾಗ ಅವರು ಕಾಲೇಜ್ ಓದ್ತಾಯಿದ್ರು, ಹಿಂಗೆ CRP ಭರ್ತಿ ಇದೆ ಬೀದರ್ಕ, ಬನ್ನಿ ಅಂತ ಹೇಳಿದ್ರು. ಯಾವಾಗ ಅಂತಂದ್ರೆ ಸಂಡೇ ಅದ. ಅಂದ್ರೆ ಸಂಡೇ ಅಂದ್ರೆ ನಾನು ಯಾಕಾಗಲ್ಲ ಬರ್ತೀನಿ, ಮತ್ತು ಹಾಲಿಡೇ ಅದಾಗೊತ್ತು, ಎಕ್ಸಾಮ್ನೂ ಇಲ್ಲ, ಯಾಕಾಗಲ್ಲ ಬರ್ತೀನಿ ಅಂದೆ. ಆ ಟೈಮಲ್ಲಿ ನಾನು ಸೈಕಲಲ್ಲೇ ಹೋಗ್ತಿದ್ದೀನಿ ಸರ್, ಎಲ್ಲಿಗೆ ಹೋದ್ರು. ಅಟ್ಲೀಸ್ಟ್ ಬೀದರ್ ಆಗಿ ಯಾವುದೋ ಊರಿಗೆ ಹೋಗ್ಲಿ ನಾನು ಬೈ ಬಸ್ ಮೋಸ್ಟ್ಲಿ ಹೋಗ್ತಿದ್ದಿಲ್ಲ, ಸೈಕಲಲ್ಲೇ ಹೋಗ್ತಿದ್ದೀನಿ. ಹೋಗಿ ಮತ್ತು ಸ್ಯಾಟರ್ಡೇ ನೈಟು ಎಕ್ಸಾಮ್ ಕೊಟ್ಟು ಅಲ್ಲಿ ಹೋಗಿ ಅವ್ರ ಮನೆಗೆ ಅಲ್ಲಿ ರೂಮಲ್ಲಿ ಸ್ಟೇ ಮಾಡಿದೆ. ಬೆಳಗ್ಗೆ ಹೋಗಿ 6 ಗಂಟೆಗೆ ಅಲ್ಲಿ ಗ್ರೌಂಡ್ SP ಗ್ರೌಂಡಲ್ಲಿ ಇರಬೇಕಂತ ಹೇಳಿದ್ರು. ಹೋಗಿ ನಾವು ಲೈನ್ ಹಚ್ಚಿದ್ವಿ. ಹಚ್ಚಿದ ಮೇಲೆ ಅಲ್ಲಿ 6ರಿಂದ 8 ತನಕ ನಿಂತೀವ್ರಿ ಲೈನಲ್ಲಿ. ಅದು ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ. ಇದು ಏನು ಭರ್ತಿ ಮಾಡ್ತಿದ್ರೆ ಹೆಂಗೋ ಯಾಕೋ ಮುಂದೆ ಹೋಗ್ತಾನೆ ಇಲ್ಲ ಅಂಥೇಳಿ ನಾನು
ವೇಟ್ ಮಾಡಿದೆ. ನನ್ನ ಜೊತೆಲಿ ಡವರ್ಗೆ ಅದ ಲಕ್ಷ್ಮಣ ತಿದ್ದರು. ಹ್ಞೂ ಹ್ಞೂ ನಾ ಅಂದ ಲಕ್ಷ್ಮಣ ಮತ್ತು ನಾಷ್ಟ ಮಾಡೋ ಟೈಮ್ ಆಗ್ಯದ, ಥೋಡೆ ಹಸುವಾಗ್ಯಾವ, ನಡಿ ಹೋಗಿ ನಾಷ್ಟ ಮಾಡೋರು ಅಂತ ಇಬ್ಬರು ನಾಷ್ಟ ಮಾಡೋಕೆ ಹೋಗಿರಿ. ಹ್ಞೂ ಹೋಗಿ ಬರೋಟಿಗೆ ರಿಟರ್ನ್ ಅವರು ಮೂಮೆಂಟ್ ಸ್ಟಾರ್ಟ್ ಆಗಿತ್ತು, ಹಾಂ ಬರ್ತಿದ್ದು. ಹಾಂ ಅದು 6 ಗಂಟೆ 8 ಗಂಟೆ ತನಕ ಅವ್ರು ಇದು ಸುಮ್ಮನೆ ನಿಂತೇ ಇದ್ದರು. ಅಚ್ಚಾ ಅಚ್ಚಾ ಅಚ್ಚಾ. ಮತ್ತು ಈಗ ಆಮೇಲೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ಪೊಲೀಸ್ ಅಲ್ಲಿ ಕಾನ್ಸ್ಟೇಬಲ್ ಡ್ಯೂಟಿ ಇಲ್ಲಿದ್ರಲ್ಲ, ಅವರು ಗೇಟ್ ಕ್ಲೋಸ್ ಮಾಡಿಬಿಟ್ರು. ಹ್ಞೂ ಹ್ಞೂ ಅದೇ ಪೀರಿಯಡಲ್ಲಿ ನನಗೆ ಹುಡುಗಿ ನೋಡೋದು ನಡೆದಿತ್ತು, ಅಚ್ಚಾ ಅಚ್ಚಾ. ಮ್ಯಾರೇಜ್ದು. ಅದಕ್ಕೆ ಈ ನಿಲ್ಲಂಗ ಅದು ಹುಡುಗಿ ನೋಡಿ ಬಂದಿದ್ದರು. ಹ್ಞೂ ಹ್ಞೂ ನೋಡಿ ಬಂದು ಆಮೇಲೆ ಅವರು ಮ್ಯಾರೇಜ್ ಕಂತ ಕಷ್ಟ ಡೇಟ್ ಇದು ಫಿಕ್ಸ್ ಮಾಡ್ಲಿಕ್ಕೆ ಬಂದಿದ್ದರು. ಹ್ಞೂ ಅವ್ರು ನಮ್ಮ ಮಿಲಿಟ್ರಿದಾಗಿದ್ದರು. ಹ್ಞೂ ಹ್ಞೂ ಅಂದಮೇಲೆ ಅವ್ರು ಅಂದರು ಬಂದು ನಮ್ಮ ಬಾಬಾರಿಗೆ ಕರೆದ್ರು, ಹೋದರು. ನಾ ಅಂದ ಅವರಿಗೆ ಹೆಂಗೆ ನನಗೆ ಅಪಾರ್ಟ್ಮೆಂಟ್ ಲೆಟ್ರ್ ಬರೋದದ ಮೇ ಲಾಸ್ಟಿಗೆ, ಮತ್ತು ಈಗ ಮದುವೆ ಬೇಡ, ಆಫ್ಟರ್ ಟ್ರೈನಿಂಗು ಮಾಡೋಣ ಅಂಥೇಳಿ ಅವರಿಗೆ ಹೇಳ್ದ ಬಾಬರಿಗೆ. ಅವ್ರಿಗೆ ಹೇಳಿ ಬರ್ರಿ ಅಂತಂದೆ. ಯಾಕಂದ್ರೆ ನಾ ಹೇಳ್ತೀನಿ, ಮತ್ತು ಅಗರ ಅವ್ರು ಮಾಡ್ತಾನೆ ಅಂತಂದ್ರೆ ಜಿದ್ದು ಮಾಡ್ದೆ ಅಂದ್ರೆ 20 ಒಳಗೆ ಡೇಟ್ ಇಟ್ಕೊರಿ, ಅದ್ರ ಬಾದ್ ಇಟ್ಕೊಬೇಡ್ರಿ ಅಂತ ಹೇಳಿದೆ. ಹೋದರು. ಅಲ್ಲಿ ಹೋದ್ಮೇಲೆ ಅವರು ಹೋಗಿ ಮಾತಾಡಿದ್ರೆ, ನಾನು ಮದುವೆದೆಲ್ಲ ನಾ ಡೇಟ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದೀನಿ, ನೀವು ಇಲ್ಲದ್ರೆ ಈಗ ನಾ ಮುಂದಿನ ವರ್ಷ ಮಾಡ್ತಂದ್ರೆ ಹೆಂಗೆ, ಮದುವೆ ಮಾಡ್ಕೊಂಡು ಯಾಕೆ ಹೋಗಲ್ಲ ಟ್ರೈನಿಂಗ್ ಅಂತ ಕುಂತರು ಅವರು. ಅವಳು ಆರ್ಮಿನೇ ಅಲ್ಲ ಅವರು. ಹಿಂಗೆ ಅಂದಮೇಲೆ ಹೆಂಗೆ ಮಾಡಬೇಕು ಅಂತಂದು ಮತ್ತು ಸರಿ 16 ತಾರೀಕಿಗೆ ಮಾಡೋಣ ಅಂತಂದರು. 16 ತಾರೀಕಿಗೆ ಅಂತಂದ್ರೆ ನನಗೆ 12 ತಾರೀಕಿಗೆ ರಿಟರ್ನ್ ಹೋಗ್ಬೇಕು ಅಂತಲ್ಲತ್ತಾರ ಅವರು. ನೀವು 16 ತಾರೀಕಿಗೆ ಮಾಡ್ತೀನಿ ಅಂದ್ರೆ ಮಗಳಿಗೆ ತೊಗೊಂಡು ಹೋಗ್ರಿ, ಲಗ್ನ ಹಚ್ಕೊರಿ, ನಾ ಇರಲ್ಲ ಅಂತ. ಹಿಂಗೆ ಅಂದ್ರಲ್ಲ. ಈಗ ಅಂದಮೇಲೆ ಬಾಬಾರು ಏನಂದರು, ಸರಿ ತಂದೆ ಇಲ್ಲದೆ ಮತ್ತೆ ಹೆಂಗೆ ಲಗ್ನ ಮಾಡೋಕೆ ಬರ್ತವೆ ಹುಡುಗಿದು, ಇಲ್ದರಿಲ್ಲ ಅಂತ 10ನೇ ತಾರೀಕಿಗೆ ಡೇಟ್ ಅವರು ಫಿಕ್ಸ್ ಮಾಡಿದ್ರಿ. ಹೋಗಿದ್ದಿಲ್ಲ 5ನೇ ತಾರೀಕಿಗೆ, 10ನೇ ತಾರೀಕಿಗೆ ಲಗ್ನ. ಈಗ ಅದು 5 ದಿವಸದಲ್ಲೇ ಹೆಂಗೆ ಲಗ್ನ ಮಾಡ್ಬೇಕು ನೋಡ್ರಿ. ನಾವು ಒಂದು 5% ಭೀ ನಾವು ಏನೂ ರೆಡಿನೇ ಇಲ್ಲ, ಪ್ರಿಪೇರೇ ಆಗಿಲ್ಲ. ಬಂದಮೇಲೆ ಬಾಬಾರಿಗೆ ಭೇಟಿ ಅದ ಬಾಲ್ಕಿಯಲ್ಲಿ. ಮತ್ತು ಏನಂದ್ರೆ ಹಿಂಗೆ ಅಂದ್ರೆ ಬಾಬಾ ಬಟ ಮತ್ತು ಲಗ್ನ ಮಾಡೇ ಹೋಗಲ್ಲತ್ತಾರ ಅಂದ್ರೆ ಯಾವ ಡೇಟ್ ಫಿಕ್ಸ್ ಮಾಡಿರಿ ಅಂತಂದ್ರೆ 10ನೇ ತಾರೀಕು. 10ನೇ ತಾರೀಕಿಂದ 5 ದಿವ್ಸದಾಗ ಹೆಂಗೆ ರೆಡಿ ಮಾಡೋದು ಅಂತಂದೇವು. ಏನು ಮಾಡಬೇಕು, ಇಲ್ಲಂದ್ರೆ ಅವ್ರು ಹೋಗ್ತಾ ಇರ್ತಾರೆ, ನಾ ಇರಲ್ಲ ಅಲ್ತಾರ ಅಂತಂದರು. ಸರಿ ಅಂತಂದು ಮತ್ತು ಹಾಗೆ ಇಮಿಡಿಯೇಟ್ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಅದೆಲ್ಲ ಮಾಡಿದೆವು. ಆವಾಗ ಮದುವೆ ಕಾರ್ಡ್ನು ಇದು ಗೊತ್ತು ಕೊಟ್ಟರೆ ನಾಳೆ ಕೊಡ್ತೀವಿ. ಅವು ಲಿಪಿ ಇದ್ದು ಕಂಪ್ಯೂಟರ್ ಇದ್ದಿಲ್ಲ. ಅವ್ರು ನಾಳೆ ಕೊಟ್ಟರು. ಅದು ಕೊಟ್ಟದು ಮತ್ತು ಅವಾಗೆಲ್ಲ ಬಸ್ಸಸ್ ಅದು ಇದು ಇದ್ದಿಲ್ಲ. ಮನುಷ್ಯರು ಕೊಟ್ಟು ಕಸಿನ ಕಾರ್ಡ್ ಕಳಿಸ್ಬೇಕು, ಮೆಸೇಜ್ ಇದ್ದಿಲ್ಲ. ಇಂಥೆಲ್ಲ ಕಂಡೀಷನಲ್ಲಿ ಮತ್ತು ಅವು ನಾಳೆಗೆ ಮದುವೆ ಎಂಬಡೋರಿಗೆ ಕಾರ್ಡ್ಗಳು ಹೋಗ್ಯಾವ ಅಂತೇಳ್ರಿ. ಎಲ್ಲರೂ ಅದ್ರಾಗ ಜನ ಥೋಡೆ ಬೇಜಾರು ಆಗ್ತಿದ್ದಾರೆ, ಏನು ಮದುವೆ ಮಾಡ್ತಿದ್ದಾರೆ, ಮಕ್ಕಳು ಆಟ ಮಾಡ್ತಿದ್ರು ಅಂತ. ಹಿಂಗೆಲ್ಲ ಆಯಿತು. ಅದು ಹಿಂಗೆ ಮಾಡಿ 10ನೇ ತಾರೀಕಿಗೆ ಲಗ್ನ ಮಾಡ್ಕೋಬೇಕಂತ. ಅವಾಗ ನಿಮಗೆ ಏಜ್ ಎಷ್ಟಿತ್ತು ಸರ್? ಸರ್ ನಂದು 23 ರೀ. 23. ಅದ್ರಾಗ 7ನೇ ತಾರೀಕಿಗೆ ನಾವು ಮನೆಗೆ ಮಾರ್ಕೆಟಿಂಗ್ ಹೋಗೋಕ್ಕೆ ಮನೆಗೆ ಪೋಸ್ಟ್ ಮ್ಯಾನ್ ಬಂದನ್ರಿ. ಬಂದು ಅವರಿಗೆ ಭೇಟಿಯಾಗಿದ್ರೆ ನಿಮ್ಮ ಮಗನಿಗೆ ಹೇಳ್ರಿ ನಾನು ರಸ್ತೆ ಅದ ಬಂದು ತೊಗೊಳಕ್ಕೆ ಹೇಳಂದ್ರೆ. ನಮ್ಮ ಪೋಸ್ಟ್ ಆಫೀಸಿಂಗ್ ಇತ್ತು ರೀ. ಮತ್ತು ಅವರು ಬಂದು ಮನೆಗೆ ಬಂದಮೇಲೆ ಹೇಳಿದ್ರು, ಹಿಂಗೆ ಏನೋ ಪೋಸ್ಟ್ ಮ್ಯಾನ್ ಬಂದಾನೆ, ನಂಗೆ ಬಾ ಅಂದ ನೋಡಂತಂದು. ಸರಿ ಅಂತ ನಾನು ಮರುದಿನ ಬಾಬಾ ನಾನು ಹೋದೆವು. ರೆಸ್ಟಿ ನೋಡಿದೆ, ರಿಸೀವ್ ಮಾಡಿ ತೊಗೊಂಡು ಮತ್ತು ಓಪನ್ ಮಾಡಿ ನೋಡಿದ್ರೆ ಅದ್ರಾಗ 18 ತಾರೀಕಿಗೆ ಜಾಯ್ನಿಂಗ್ ಹೇಳಣ್ರಿ. ರಿಪೋರ್ಟಿಂಗ್ ಮದ್ರಾಸ್. ಮದ್ರಾಸ್ಗೆ ರಿಪೋರ್ಟಿಂಗ್ 18 ತಾರೀಕಿಗೆ ಅಂತ ಬರೆದ್ಮೇಲೆ ನಾನು ಮತ್ತೆ ಫೋನ್ ಮಾಡೋದು ಬಾಬರಿಗೆ ಕೇಳ್ದೆ ಏನದ ಅಂತಂದ್ರೆ ನೌಕರಿ ಮೇಲೆ ಹೋಗೋದು ಲೆಟ್ರ್ ಬಂದಂದ. ಯಾಕಂತಂದ್ರೆ 18 ತಾರೀಕಿಗೆ ಅಲ್ಲಿ ಇರಬೇಕಲ್ಲತ್ತಾರ ಅಂತಾನೆ. ಯಾಕಾಗಲ್ಲ, ಮತ್ತು 10ನೇ ತಾರೀಕಿಗೆ ಲಗ್ನ ಆಯ್ತದ, 2 ಆಯ್ತಾವ ತಗೋ ಅಂತಂದರು. ಸರಿ ಅಂತೇಳಿ ಮತ್ತು ಅದು ಮುಗಿಸ್ಕೊಂಡೆ ಸರ್. ಲಗ್ನ ಮುಗಿಸ್ಕೊಂಡು ಮತ್ತು ಪೇಪರೆಲ್ಲ ಸೈನ್ ಮಾಡೆಲ್ಲ ಕಳಿಸ್ದೆವು. ಅಲ್ಲಿಗೆ ಬಿಫೋರ್ ಹೋಗ್ಬೇಕು, ಅಲ್ಲಿ 18ಕ್ಕೆ ಅಲ್ಲಿ ಇರಬೇಕು. ಆ ಲೆಕ್ಕದಿಂದ ಮತ್ತು ಟ್ರೈನೆಲ್ಲ ಬುಕ್ ಮಾಡ್ಕೊಂಡು ಹೋಗಿದ್ರು ಸರ್. ಅಲ್ಲಿ ರೀಚೆಕಪ್ ಎಲ್ಲ ಮಾಡಿದ್ರು. ಅಲ್ಲಿನ ಟ್ರೈನಿಂಗ್ ನಮಗೆ ವಿಶಾಖಪಟ್ಟಣಂ ಕಳಿಸಿದ್ರು, ಪೋರ್ಟು ಆಂಧ್ರ ಪ್ರದೇಶ. ಅಲ್ಲಿ 6 ತಿಂಗಳು ಟ್ರೈನಿಂಗ್ ಮುಗಿಸಿದ್ವಿ. ಅಲ್ಲಿಂದ ನಮಗೆ UP ಕಳಿಸಿದ್ರು, ಶಕ್ತಿನಗರ್ ಅಂತ. ಅಲ್ಲಿ 4 ವರ್ಷ ಉಳಿದ್ವಿ. ಅಲ್ಲಿಂದ ಮತ್ತೆ ಝಾನ್ಸಿ ಬಂದ್ವಿ ನೆಕ್ಸ್ಟ್ ಪೋಸ್ಟಿಂಗು. ಝಾನ್ಸಿಯಲ್ಲಿ 3 ಇಯರ್ಸ್ ಉಳಿದೆವು. ಅಲ್ಲಿಂದ ಬಂದು ಹೈದರಾಬಾದ್ IG ಮಿಂಟ್ ಅಂತ ಮಿಂಟ್ ಕಂಪೌಂಡ್ ಇದೆ, ಕಾಯಿನ್ಸ್ ಪ್ರಿಂಟ್ ಆಗೋದು, ಅಲ್ಲಿ ಉಳಿದೀವಿ. ನಮ್ದು ಡ್ಯೂಟಿ ಎಲ್ಲ ಹೆಚ್ಚಿಗೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಡ್ಯೂಟಿ ಇರ್ತೇವೆ ಸರ್. ಅಲ್ಲಿ ಮತ್ತೆ 4 ವರ್ಷ ಉಳಿದೆ.
ಅಲ್ಲಿಂದ ಆದ್ಮೇಲೆ ಡೈರೆಕ್ಟ್ ಮತ್ತೆ ಬೆಂಗಳೂರು ಬಂದೆ ಇಸ್ರೋದಲ್ಲಿ. ಇವು ಸ್ಯಾಟಲೈಟ್ ತಯಾರೈತವ ಹೌದೌದು. ಅಲ್ಲಿ 3 ವರ್ಷ ಉಳಿದೆವು. ಅಲ್ಲಿಂದ ಅಲ್ಲೇ ಉಳ್ದಾಗೆ ಇವು ಏರ್ಪೋರ್ಟ್ ಇಂಡಕ್ಷನ್ ಅದು ರೀ. ಹೌದು ಅದು ಫ್ಲೈಟ್ ಒಂದು ಹ್ಯಾಜಾಕ್ ಆಗಿತ್ತಲ್ಲ, ಹೌದು ಸರ್. ಅದಕ್ಕಾಗಿ ಮತ್ತು ಇವರು CSF ಕೊಟ್ರಿ, ಇದು ನಮ್ಮ ಸೆಕ್ಯೂರಿಟಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಆ ಟೈಮ್ನಾಗ LK ಅಡ್ವಾಣಿ ಅವರು ಇದು ಪ್ರಪೋಸಲ್ ಇಟ್ಟರು. ಅವರು ಇದ್ರು ಇದು ಮಿನಿಸ್ಟರ್ ಇದ್ರು ಹೌದೌದು, ಡಿಫೆನ್ಸ್ ಮಿನಿಸ್ಟರ್. ಹಾಂ ರೀ. ಅಂದಮೇಲೆ ಅವರು ಅಡ್ವೈಸ್ ಕೊಟ್ಟ ಮೇಲೆ ಇದು ಯಾಕಾಗಲ್ಲ ಅಂತೇಳಿ ಮತ್ತು ಅದು CSF ಕೊಟ್ಟಾಯ್ತು. ಆವಾಗ ಇಂಡಕ್ಷನ್ ಫಸ್ಟ್ ಇಂಡಕ್ಷನ್ ಹೈದರಾಬಾದ್ ಆಗಿತ್ತು, ಸೆಕೆಂಡ್ ಬೆಂಗಳೂರು ಆಯ್ತು ರೀ. ನಾನು ಮಂಗಳೂರಿಗೆ ಇಂಡಕ್ಷನ್ ಮಾಡೋಕ್ಕೆ ಹೋಗಿದ್ದೆ. ಮಂಗಳೂರಲ್ಲಿ ಇಂಡಕ್ಷನ್ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಕ್ಕಳು ಇಲ್ಲೇ ಇದ್ರು, ಇಲ್ಲೇ ಓದ್ತಾ ಇದ್ದಾರಲ್ಲ, ಹಾಗಾಗಿ ಅಲ್ಲೇ ಉಳಿದೆ. ಅಲ್ಲಿಂದ ತಿರ್ಗಾ ಪೋಸ್ಟಿಂಗ್ ಮಾಡ್ಕೊಂಡು ಮತ್ತೆ BDL ಕಂಚನಬಾಗ್ ಬಂದೆ ರೀ, ಹೈದರಾಬಾದ್. ಅಲ್ಲಿ ಮತ್ತೆ 4 ಇಯರ್ಸ್ ಉಳ್ಕೊಂಡು ಪ್ರಮೋಷನ್ ಪೋಸ್ಟಿಂಗ್ ಅಲ್ಲಿಂದ ಹೆಡ್ ಕಾನ್ಸ್ಟೇಬಲ್ನ ಆಗಿ ನಾನು JNK ಉಡಿ ಅಂತ ಹೋದೆ. ಉಡಿಯಲ್ಲಿ 3.5 ಇಯರ್ಸ್ ಉಳಿದೆವು ಅಲ್ಲಿ. ಅಲ್ಲಿ ಉಳಿದು ಅಲ್ಲಿಂದ ಮತ್ತೆ ತಿರ್ಗಿ ಪೋಸ್ಟಿಂಗ್ ಬಂದ ಇಲ್ಲಿ ದಿಲ್ಲಿ ರಾಜ್ಘಾಟ್, ಅಲ್ಲಿ 3 ಇಯರ್ಸ್ ಉಳಿದು ಮತ್ತು ನೆಕ್ಸ್ಟ್ ಪೋಸ್ಟಿಂಗ್ ಚೆನ್ನೈ ಬಂದು ಸರ್, ಪೋರ್ಟ್ ಟ್ರಸ್ಟ್. ಅಲ್ಲಿ ಉಳಿದೆವು ನಾ 4 ಇಯರ್ಸು. ಅಲ್ಲಿಂದ ನಂದು ರಿಟೈರ್ಮೆಂಟ್ ಅದ. ನನಗೆ ಹಿಂಗೆ ಪೋಸ್ಟಿಂಗ್ ನನಗೆ ನಿಯರೆಸ್ಟ್ ಕೊಡ್ರಿ ಅಂತಂದ್ರೆ ಮತ್ತು ಸಲರ್ಜಿಂಗ್ ಮ್ಯೂಸಿಯಂ ಅಂತಿಲ್ಲ ಹೈದರಾಬಾದ್. ಅಲ್ಲಿಂದ ನಾನು 23 ಆಗಸ್ಟಲ್ಲಿ ರಿಟೈರ್ಡ್ ಆಗಿದ್ದೀನಿ ಸರ್. ಈ ಥರ